ಶರಣಾರ್ಥಿಗಳು. ಶುಭ ಸಂಜೆ ಶರಣಾರ್ಥಿಗಳು ನಾಡಿನ ಜನತೆಗೆ. ಅಣ್ಣವರೇ, ನೀವು ಹೇಳಿದ ಹಾಗೆ ನನಗೆ ಯಾವುದೇ ಒಬ್ಬರು ಮಠಾಧೀಶರಾಗಲಿ ಅಥವಾ ಯಾರೋ ಗುರು ಅಂತ ಹೇಳ್ಬಿಟ್ಟು ನನಗೆ ಯಾರೂ ಮಾರ್ಗದರ್ಶಕ ಆಗಲಿಲ್ಲ ಜೀವನದಲ್ಲಿ. ನಾನು ಈ ಬಸವ ತತ್ವವನ್ನು ಪರಿಪೂರ್ಣವಾಗಿ ತಿಳಿಯೋದಕ್ಕಿಂತ ಮುಂಚೆ ನಾನು ಕೂಡ ಊರಲ್ಲಿ ಲಕ್ಷ್ಮೀ ಗುಡಿ ಮತ್ತು ದರ್ಗಾ ಕಟ್ಟಿಸಿದ್ದೀನಿ, ನಮ್ಮೂರಲ್ಲಿ ನಾನೇ ಕಟ್ಟಿಸಿದ್ದೀನಿ. ಮತ್ತು 11 ವರ್ಷ ಶಬರಿಮಲೆಗೆ ಮಾಲೆ ಹಾಕಿ ನಡ್ಕೊಂಡು ಹೋಗ್ತಿದೆ. ಸುಮಾರು ಸತತ 7 ವರ್ಷ ತಿಂಗಳಿಗೊಂದು ಸರಿ ತಿರುಪತಿಗೆ ಹೋಗ್ತಿದೆ. ಅಲ್ಲಿ ಹೋದಾಗ ನನಗೇನಿತ್ತಂತಂದರೆ, ಎಲ್ಲಿ ದೇವರಿದ್ದಾನ, ಎಲ್ಲಿ ಸತ್ಯವಾದ ಆಚರಣೆ ಇದೆ ನೋಡೋಕ್ಕೆ ನಾನು ತುಂಬ ಬಯಕೆ ಆಗಿರ್ತಿತ್ತು. ಆದರೆ ನಾನು ಯಾವ ದೇವರಿಗೆ ಹೋದರೂ ಕೂಡ ಎಲ್ಲೂ ದೇವರು ನನಗೆ ಕಾಣಿಲ್ಲ. ಜೊತೆಗೆ ದೇವ್ರನ್ನ ಹುಡುಕುವ ಆಸೆಯಲ್ಲಿ ನಮ್ಮ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಕೃಷ್ಣ ಲೀಲೆ ಆಗಿರ್ಬೋದು, ಮತ್ತು ದೇವಿ ಪುರಾಣ ಆಗಿರ್ಬೋದು, ಹೀಗೆ ಹಲವಾರು ಪುರಾಣ ಮತ್ತು ಗ್ರಂಥಗಳು ನಾನು ಓದಿದೆ. ಬೈಬಲ್ ಓದೆ, ಖುರಾನ್ ಓದೆ. ಅವೆಲ್ಲವೂ ನನಗೇನು ಕಾಣುತ್ತಂದರೆ, ಇದೆಲ್ಲ ಪುರಾಣ ಓದುವ ಪುಂಡರ ಗೋಷ್ಠಿ ಅಷ್ಟೇ ಹೊರತು ಇದಕ್ಕೆಲ್ಲ ಸತ್ಯವೂ ಇಲ್ಲ, ಇದರಲ್ಲಿ ಮಿಥ್ಯವೂ ಇಲ್ಲ. ಇದೆಲ್ಲ ಕೆಲವು ವರ್ಗದವರು ತನ್ನ ಹೊಟ್ಟೆಪಾಡಿಗಾಗಿ ಸೃಷ್ಟಿ ಮಾಡಿ ಸಮಾಜವನ್ನು ಹಾಳು ಮಾಡಿ ತಾನು ಬದುಕೋಕ್ಕಾಗಿ ಹುಟ್ಟಾಕಿದಾರನ್ನು ನನಗೆ ಅವಾಗ ಗೊತ್ತಾಯಿತು. ಕಟ್ಟಕಡೆದಾಗಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ಆ ವಚನ ಸಾಹಿತ್ಯ ಹೇಗಾಯಿತು ನನಗೆ ಪ್ರೇರಣೆ ಅಂದರೆ, ಗುರು ಅದೇ ಆಯಿತು, ಲಿಂಗ ಅದೇ ಆಯಿತು, ಜಂಗಮನೂ ಅದೇ ಆಯಿತು. ಹಾಗಾಗಿ ವಚನ ಸಾಹಿತ್ಯದಲ್ಲಿ ನೀವು ಅಧ್ಯಯನ ಮಾಡಿದರೆ ಅಮೃತ ಏನಂತೀವಿ, ಅಮೃತವರೆಗೂ ನಾವು ಸ್ವೀಕಾರ ಮಾಡ್ಬೋದು. ಅಂಥ ಒಂದು ಅದ್ಭುತವಾದಂಥ ವಚನ ಸಾಹಿತ್ಯ ಬಸವಾದಿ ಶರಣರು 12ನೇ ಶತಮಾನದಲ್ಲಿ, ಅದು ನಮ್ಮ ಕರ್ನಾಟಕಕ್ಕೆ, ಅದು ನಾನು ಹುಟ್ಟಿದ ಊರಲ್ಲಿ ಕಲ್ಯಾಣದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನನ್ನ ಮೊದಲನೇ ಹೆಮ್ಮೆ. ಆ ಒಂದು ವಚನ ಸಾಹಿತ್ಯದಲ್ಲಿ ಏನಿದೆ ಅಂದರೆ, ಈಗ ಕೆಲವರು ಇಷ್ಟಲಿಂಗ ಪೂಜೆ ಮಾಡೋದ್ರಲ್ಲಿ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಕಟ್ಟುಕತೆ ಈ ಲಿಂಗ ಧರ್ಮದಲ್ಲೂ ಇಟ್ಟಿದ್ದಾರೆ. ಬಟ್ ಅದು ಹಾಗೂ ಹೀಗೂ ಏನಾಗಲ್ಲ. ಇಷ್ಟಲಿಂಗ ನೀವು ಸಾಧನೆ ಮಾಡಿದಾಗ ಗಾಂಧಾರ್ಯ ಮಾಂಧಾರ್ಯ ಅಂತ ಹೇಳ್ಬಿಟ್ಟು ನಾವು ಏನು ಹೇಳ್ತೀವಿ, ಅದರಲ್ಲಿ ನೀವು ಸತ್ಯವಾದ ಇಷ್ಟಲಿಂಗ ಪೂಜೆ ಮತ್ತು ಧ್ಯಾನ ಮಾಡೋದ್ರಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಮನವೂ ಶುದ್ಧ, ತನವೂ ಶುದ್ಧ, ಆಚಾರ ಶುದ್ಧ, ವಿಚಾರ ಶುದ್ಧ, ನಡೆ ಶುದ್ಧ, ನುಡಿ ಶುದ್ಧ, ತನ್ನ ಅಂತರಂಗ ಶುದ್ಧ, ತನ್ನ ಬಹಿರಂಗ ಶುದ್ಧವಾಗಿ, ತನ್ನ ದರ್ಶಿಯು ಶುದ್ಧವಾಗಿ ನಿಮ್ಮಲ್ಲಿರ್ತಕ್ಕಂತಹ ಆ ಶುದ್ಧ ಶೋಧನೆಯಿಂದ ಬಂದಂತಹ ಅರಿವು ನನಗೆ ಈ ವಚನ ಸಾಹಿತ್ಯ ನಾನು ಕಂಡಿದ್ದೀನಿ ಶರಣರೇ. ಹಾಗಾಗ್ಬಿಟ್ಟು ವಚನ ಸಾಹಿತ್ಯದ ಮುಂದೆ ನಾನು ಯಾವುದೇ ಒಂದು ನನ್ನ ಮನದಲ್ಲಿ ಡಿಸೈಡ್ ಮಾಡಿದೆ ಅಂದರೆ, ಯಾವುದೇ ಒಂದು ದೇವರಾಗಿರ್ಬೋದು, ದೇವಲೋಕ ಮರ್ತ್ಯಲೋಕ ಯಾವುದು ಲೋಕ ಕೂಡ ನಾನು ಒಪ್ಪೋದಿಲ್ಲ, ಯಾವ ದೇವರುಗಳು ಒಪ್ಪೋದಿಲ್ಲ, 36 ಕೋಟಿ ದೇವರಿಗೂ ನಾನು ಒಪ್ಪೋದಿಲ್ಲ. ನನ್ನ ಪೂಜೆನೇ ಇಷ್ಟಲಿಂಗ ಪೂಜೆ, ನನ್ನ ಧ್ಯಾನನೇ ಅಂತರಂಗದ ಧ್ಯಾನ, ನನ್ನ ಅರಿವೇ ನನ್ನ ವಚನ ಸಾಹಿತಿ, ನನ್ನ ಗುರುವೇ ನನ್ನ ವಚನ ಸಾಹಿತಿ. ಇಲ್ಲಿ ಬಸವಣ್ಣವ್ರ ಒಂದು ಕಡೆ ಹೇಳ್ತಾರೆ, ಅರಿವೇ ಗುರು ಅಂತ. ಅರಿವೇ ಗುರು ಆತ್ಮಕ್ಕೆ ಮತ್ತೊಬ್ಬನ ಗುರು ನನಗೆ ಯಾವುದೂ ಅವಶ್ಯಕತೆ ಬೀಳಲಿಲ್ಲ ಅನ್ನೋರೆ. ಹಾಗಾಗಿ ಈ ವಚನ ಸತ್ಯವನ್ನು ನಾನು ಅರಿದು ಕಠೋರವಾಗಿ ವಚನ ಸಾಹಿತ್ಯ ತಿಳ್ಕೊಂಡು ನಾನು ವಚನಾಭಿಮಾನಿ, ಶರಣಾಭಿಮಾನಿ, ಶರಣನ ತತ್ವಾಭಿಮಾನಿಯಾಗಿ ಪರಿವರ್ತನೆ ಆಗಲು ನನ್ನ ಕಾರಣ ಆಗಿತ್ತು ಅನ್ನೋರೆ.